ಗುಲಾಬಿ ಗುಲಾಬಿ. ಏನ್ ಸಾವ್ಕಾರ್ರೆ ಕರೆದಿದ್ದು? ಕಾಫಿ ಏನಾದ್ರೂ ಕಾಸು ಕೊಡ್ಬೇಕಾಗಿತ್ತಾ? ಕಾಫಿ ಗಿಪಿ ಏನು ಬೇಡ, ಹೊಲ್ತಕ್ಕೆ ಹೋಗ್ಬೇಕು. ಗೊಬ್ಬರನ ಇವನ್ನ ಅಡಿಕೆ ಗಿಡಕ್ಕೆ ಹಾಕಿಸ್ಬೇಕಾಗಿತ್ತು, ಅದಕ್ಕೆ ಹೊಲ್ತಕ್ಕೆ ಹೋಗ್ಬೇಕಾಯ್ತು. ಎಲ್ಲಿ ನಿಮ್ಮ ಅಮ್ಮವರು ಕಾಣಿಸ್ತಾ ಇಲ್ವಲ್ಲ? ಎಲ್ಲಿಗೋದ್ಲು ಕಾಳಿ? ಗೊತ್ತಿಲ್ಲ ಸಾವ್ಕಾರ್ರೆ, ಎಲ್ಗೋ ಹೋಗ್ ಬರ್ತೀನಿ ಅಂತ ಹೋದ್ರು. ಎಲ್ಲಿಗೆ ಹೋದ್ರೆ ಇನ್ನ ಬಂದಿಲ್ಲ, ನನ್ಗೇನು ಹೇಳೋಗಿಲ್ಲ ಸಾವ್ಕಾರ್ರೆ. ಕೂಲಿಯರಿಗೆ ಬೇರೆ ಹೇಳಿದ್ದೆ ಗೊಬ್ಬರ ಹಾಕ್ಬೇಕಾಗಿತ್ತು ಬರ್ರಿ ಅಂತ ಹೇಳಿ. ಒಂದು ನಾಲ್ವರ್ಗೆ ಬಂದಿರ್ತಾರೋ ಏನೋ. ಕಾಳಿಗೆ ಹೇಳಿ ಮಧ್ಯಾಹ್ನಕ್ಕೆ ಬುತ್ತಿ ತಾಂಬ ಅಂತ ಹೇಳಿ ಹೋಗೋಣ ಅಂತ ಹೇಳಿ ನಾನು ಕಾಯ್ತಿದ್ರೆ ಎಲ್ಗೋ ಹೋಗಿ ಕೂಕೊಂಡು ಹೇಳಲ್ಲ ಜಲ್ದಿ ಬರೋದ್ ಬಿಟ್ಟು. ಹಾಗಾಡ್ರಿ ಸಾವ್ಕಾರ್ರೆ, ಅಮ್ಮವ್ರು ಬಂದ್ರು ನೋಡ್ರಿ. ಇಲ್ಲಿಗೆ ಹೋಗಿದ್ದೆ ಕಾಳಿ? ನಾನು ಎಲ್ಗೋ ಹೋಗಿದ್ದೆ, ಯಾಕೆ? ಏನೂ ಇಲ್ಲ, ಮನೆಗೆ ಇರ್ಲಿಲ್ವಲ್ಲ, ಅದಕ್ಕೆ ಕೂಲಿಯರ್ ಬರ್ತಾರೆ ಬುತ್ತಿ ತಾಂಬ ಅಂತ ಹೇಳಿ ಹೋಗೋಣ ಅಂತ ಹೇಳಿ. ನೋಡ್ತಿದ್ರೆ ನೀನು ಎಲ್ಗೋ ಹೋಗಿ ಕೂಕೊಂಡಿದ್ಯಾ. ಎಲ್ಗೆ ಹೋಗಿದ್ದು ಇಟ್ಟತ್ತೂ ಒಂದು ನಾಲ್ವರ್ಗೆ ಕೂಲಿಯರ್ಗೆ ಹೇಳಿದ್ದೀನಿ ಗೊಬ್ಬರ ಸೇಲ್ಬೇಕು ಬರ್ರಿ ಅಂತ ಹೇಳಿ. ಬತ್ತೀವಿ ಅಂತ ಹೇಳಿದ್ರು. ಅಲ್ಲಿ 9:30 ಆಯ್ತು, ಹೋಗ್ಬೇಕಾಗಿತ್ತು ನಾನು ಜಲ್ದಿ ವಾಲ್ತಕ್ಕೆ. ನಾನು ಕೂಲರ್ಗೆ ಹೇಳಕ್ ಹೋಗಿದ್ದು ಗೊಬ್ಬರ ಸೆಲ್ಲಕ್ಕೆ. ನೀನ್ ಯಾವ ಕೂಲಿಯರ್ಗೆ ಹೇಳಿದ್ದೆ? ನಾನು ನಾಲ್ವರ್ನ ಹೇಳಿದ್ದೆ, ಇಬ್ರು ಹೆಣ್ಣಾಳು ಇಬ್ರು ಗಂಡಾಳಿಗೆ. ತಿರ್ಗಿ ಯಾಕೆ ಹೇಳಕ್ ಹೋಗಿದ್ದೆ? ಯಾರು ಬೇಕಾಗಿರ್ಲಿಲ್ಲ, ಸಾಕು 4 ಜನನೇ ಅಂತಾನ ಸುಮ್ಮನಾಗಿದ್ದೆ. ನೀನ್ ಯಾಕೆ ಹೇಳಕ್ ಹೋಗಿದ್ದೆ? ನನ್ ಕೇಳ್ದಲ್ಲೇ ನೀನ್ ಯಾಕೆ ಹೋದೆ ಕೂಲಿಯರ್ನ ಕರಿಯಕ್ಕೆ? ನೀನ್ ಹೇಳಿರೋ ಕೂಲರ್ನ ಬ್ಯಾಡ ಅಂತ ಹೇಳಿ ನಾನು ಇಬ್ರಿಗೆ ಹೇಳಿದೀನಿ, ಸಾಕು ಅವ್ರಿಬ್ರೆ ಎಲ್ಲ ಮಾಡ್ತಾರೆ. ಸುಮ್ಮನೆ ಹೋಗ್ರಿ. ಅಲ್ವೇ, 4 ಮಾಡೋ ಬದುಕೈತ ಅಲ್ಲಿ. 2 ದಿವಸ ಆದ್ರೂ 4ಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು 4 ಹೇಳಿದ್ರೆ 4 ಬೇಡ ಅಂತ ಹೇಳಿ ಇಬ್ರಿಗೆ ಹೇಳಿ ಬಂದಿದ್ಯಾ. ನಿನ್ಗೇನು ಬುದ್ಧಿದ್ಯೋ ಐತೋ ಇಲ್ವೋ? ನನಗೆ ಬುದ್ಧಿ ಇರೋದಕ್ಕೆ ಮತ್ತೀಗ 4 ಬದ್ಲಿಗೆ ಇಬ್ರಿಗೆ ಹೇಳ್ ಬಂದಿರೋದು. ನಾನ್ ಕರೆದಿರೋ ಕೂಲಿಯರು ಕೂಲಿ ದುಡ್ಡು ಕೇಳಲ್ಲ, ಪುಕ್ಸಟೆ ಮಾಡ್ತಾರೆ. ಕೂಲಿ ದುಡ್ಡು ಕೇಳದೆ ಇರೋಂಥ ಕೂಲಿಯರು ಇನ್ನೆಲ್ಲಿ ಸಿಕ್ಕಿರೋ ನಿನಗೆ? ಇಬ್ರ? ಯಾರ್ಯಾವರು? ಪುಕ್ಸಟ್ಟೆ ಮಾಡ್ತಾರಾ? ಮಾಡ್ಲೇಬೇಕು, ಮತ್ತೆ ಮಾಡ್ಲಿಲ್ಲ ಅಂತಂದ್ರೆ ವಿಧಿ ಇಲ್ಲ ಅವ್ರಿಗೆ. ಯಾರ್ಯಾದು? ಇನ್ಯಾರು? ನಿಮ್ ಬೀಗರು 5 ನಿಮ್ ಮಗುಗೆ ಏಣು ಕೊಟ್ಟಿರೋರು ಅವ್ರೇನೆ. ನನ್ನ ಮಗುಗೆ ಏನು ಕೊಟ್ಟಿರೋರು ಅಂದ್ರೆ ಆ ಕಿಟ್ಟಪ್ಪನೂ ನಿಂಕಮ್ಮನ ಅವರು ನಮ್ಮಲ್ದಕ್ಕೆ ಗೊಬ್ಬರ ಒತ್ತಕ್ಕೆ ಬರ್ತಾರ? ಪುಕ್ಸಟ್ಟೆ ಅದೂನು? ಪುಕ್ಸಟ್ಟೆನೆ ಮತ್ತೀಗ. ನೀನ್ ಯಾಕಂಗ್ ಬಾಯಿ ತೆರ್ಕೊಂಡಿದ್ಯಾ? ಬಾಯಿ ಮುಚ್ಕ, ಹೇಳ್ತೀನಿ ಅದ್ ಯಾಕೆ ಪುಕ್ಸಟ್ಟೆ ಮಾಡ್ತಾರೆ ಅಂತಾನೆ. ನನಗಿನ ಓದ್ಗಿದ ಒಳಕ್ಕೆ. ಯಾಕೆ ನನಗೆ ಹಿಂಗೆ ಹೇಳ್ತೀಯಾ? ಏನು ಮತ್ತೆ ಏನೋ ಆಗೈತೆ ಮಗೆ ಬಾಯಿ ತೆರ್ಕೊಂಡು ನಿಂತಿದ್ದಲ್ಲ, ಅದಕ್ಕೆ ಹಂಗಂದೆ ಬಾಯಿ ಮುಚ್ಕ ಅಂತಾನೆ. ಸರಿ, ಈಗ ಹೇಳು, ಆ ನಿಂಗಮ್ಮನು ಕಿಟ್ಟಪ್ಪನು ನಮ್ಮಲ್ದಕ್ಕೆ ಯಾಕೆ ಕೂಲಿ ಬರ್ತಾರೆ? ಕೂಲಿ ದುಡ್ಡು ಯಾಕೆ ಕೇಳಲ್ಲ ಅವರು? ನಿನಗೇನು ಅರಳು ಮರಳು ಏನಪ್ಪ? ಅಲ್ಲ, ಸಾಲ ಕೊಟ್ಟಿರ್ಲಿಲ್ಲ ಅವ್ರಿಗೆ. ಅಯ್ಯಪ್ಪಗೇನು ಚೆನ್ನಾಗಿಲ್ಲ, ಹೊಟ್ಟೆ ನೋವು, ಕಿಡ್ನಿ ಪಡ್ನಿ ಆಯ್ತು, ಆಪರೇಷನ್ ಗಿಪ್ರೇಷನ್ ಅಂತ ಅವಾಗೆಲ್ಲ 1 ತಿಂಗಳು ಮುಂಚೆಲೆ ಕೊಟ್ಟಿರ್ಲಿಲ್ವಾ ದುಡ್ಡ? ಆ ದುಡ್ಡಿಗೆ ಬಡ್ಡಿ ಕೊಟ್ಟಿಲ್ಲ, ಏನೂ ಇಲ್ಲ. ಅದಕ್ಕೇನೆ ಕೂಲಿ ಬಂದಾದ್ರೂ ತೀರಿಸ್ತೀವಿ ಅಂತ ಹೇಳಿದ್ರು ತಾನೇ ಅವತ್ತು ದುಡ್ಡು ಕೊಡ್ಬೇಕಾದ್ರೆ. ಅದಕ್ಕೆ ಇವತ್ತು ಹೆಂಗೂ ದುಡ್ಡು ಕೊಟ್ಟಿಲ್ಲ ಈ ತಿಂಗಳದ ಬಡ್ಡಿನ. ಅದಕ್ಕೆ ಕೂಲಿ ಬರ್ರಿ ನಮ್ಮ ಹೊಲದಾಗೆ ಗೊಬ್ಬರ ಚೆಲ್ಲದೈತೆ ಅಡಿಕೆ ಗಿಡಕ್ಕೆ ಅಂತ ಹೇಳಿ ಬಂದಿದ್ದೀನಿ. ನೀವ್ ಹೇಳಿದ್ರಲ್ಲ 4 ಜನಕ್ಕೆ, ನಾನು 4 ಜನನ ಬೇಡ ಅಂತಂದು ಇವರಿಬ್ರಿಗೆ ಬಂದಿದ್ದೀನಿ. ಅವ್ರಿಬ್ರೆ ಮಾಡ್ತಾರೆ, ಸುಮ್ಮನಿರ್ರಿ. ನೀವೇನಿಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಅವರು ಹೊಲ್ತಕ್ಕೆ ಬಂದಿರ್ಬೇಕೇನೋ, ಹೋಗ್ರಿ. ನಾನು ಬರ್ತೀನಿ ಆಮೇಲೆ. ಅದ್ ಹೆಂಗ್ ಕೆಲಸ ಮಾಡ್ತಾರೆ ಅಂತ ನಾನು ನೋಡಕ್ಕಾದ್ರೂ. ಓ ಹೌದಲ್ವಾ, ಮರ್ತೆ ಹೋಗಿತ್ತು ನೋಡು ನನಗೆ ಅದೆಲ್ಲನ. ನಿನಗೆ ಅವೆಲ್ಲ ನೆನಪಿರಲ್ಲ, ನನಗೆ ಚೆನ್ನಾಗಿ ನೆನಪಿರ್ತಾವೆ ಇಂಥವ್ರಿಗೆಲ್ಲ ಕೊಟ್ಟಿರೋ ದುಡ್ಡ. ನಾನ್ ಬಿಡ್ತೀನ? ಈ ಅವಕಾಶಕ್ಕಾಗಿನೇ ನಾನು ಕಾಯ್ತಾ ಇದ್ದೆ. ಯಾವಾಗ ಬಡ್ಡಿ ಕೊಡಲ್ವ ಅವ್ರನ್ನ ನಮ್ಮ ಹೊಲದಾಗೆ ಸರಿಯಾಗಿ ಬಗ್ಸನ ಕೂಲಿ ಕೆಲಸಕ್ಕೆ ಅಂತ ಹೇಳಿ ಕಾಯ್ತಿದ್ದೆ. ಹೆಂಗೋ ಈ ತಿಂಗಳಿಗೆ ಕೊಟ್ಟಿಲ್ಲ ಬಡ್ಡಿ ದುಡ್ಡ, ಅದಕ್ಕೆ ಹೋಗಿ ಸರಿಯಾಗಿ ಬೈದು ನಮ್ಮ ಹೊಲದಾಗೆ ಕೂಲಿ ಕೆಲ್ಸಕ್ಕೆ ಬರ್ರಿ ಅಂತ ಬಂದಿದ್ದೀನಿ. ಅದಕ್ಕೆ ಬರ್ತೀವಿ ಅಂತ ಹೇಳ್ಯಾರ ಗಂಡ ಎಂತಿ ಇಬ್ರು. ಅಯ್ಯೋ ದೇವ್ರಿ, ಪಾಪ ಮಲ್ಲಿ ಅಪ್ಪಯ್ಯ ಅಮ್ಮಯ್ಯ ಅವ್ರ ನೆಂಟ್ರು ಹೊಲ್ದಾಗೇನೆ ಕೂಲಿ ಕೆಲಸ ಮಾಡದ. ಅಯ್ಯೋ, ಯಾರನ್ನ ನೋಡಿದರು ಏನು ಅಂದ್ಕಮ್ಮಲ್ಲ. ಪಾಪ ಅವ್ರ ಮನ್ಸಿಗೆ ಎಷ್ಟು ನೋವಾಗಿರುತ್ತೋ ಏನೋ. ನಿಜವಾಗ್ಲೂ ಬರ್ತಾರೇನೆ ಅವರು ಕಾಳಿ ನಮ್ಮಲ್ದಕ್ಕೆ ಕೂಲಿ ಕೆಲಸಕ್ಕೆ? ಯಾಕೆ ಇಸ್ಕೊಂಡಿಲ್ವಾ ಸಾಲನ? ದುಡ್ಡ ಬಂದು ತೀರಿಸ್ತೀವಿ ಕೂಲಿನಾದ್ರೂ ಅಂತ ಹೇಳಿದ್ರು ತಾನೆ. ಅದಕ್ಕೆ ಬರ್ಲೇಬೇಕು, ಬರಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ. ಬರ್ತಾರೆ, ಹೋಗ್ರಿ. ಎಲ್ಲ ತೊಟ್ಟಿ ಚೆಲ್ಕೆ ಎಲ್ಲ ಇದಾವ ತಾನೆ ಅಲ್ಲಿ ಗೊಬ್ಬರ ತುಂಬಕ್ಕೆ. ಆ ತಿಮ್ಮಗೆ ಹೇಳಿದಿರ ಎಲ್ಲ ಒಂದಿಸ್ಕೆ ಜಲ್ದ ಅವ್ರು ಬರ್ತಾರೆ ಅಂತಾನ. ಅವ್ರು ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ, ಕೂಲಿಯರ್ ಬರ್ತಾರೆ ಒಂದಿಸ್ಕೇಳಪ್ಪ ಅಂತ ಹೇಳಿದ್ದೆ. ಒಂದಿಸ್ಕೊಂಡಿರ್ತಾನೆ. ಅಲ್ವೇ, ರಾಜುಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ಸುಮ್ನಿರ್ತಾನ? ಬೈಯಲ್ವಾ ನಮ್ಮನ್ನ? ನಮ್ಮ ಅತ್ತೆ ಮಾವನೇನೆ ಕೂಲಿ ಕೆಲಸ ಕರ್ಕೊಂಡು ಹೋಗಿದ್ದೀರಾ ಅಂತಾನ? ಅವನ್ ಯಾರು ನಮ್ಮನ್ ಬೈಯಕ್ಕೆ ಅಂತಾನ? ದುಡ್ಡು ಕೊಟ್ಟಿಲ್ವಾ? ದುಡ್ಡು ಕೊಟ್ಟಿದೀವಿ, ಅದಕ್ಕೆ ತಕ್ಕಂಗೆ ಬಂದು ಕೂಲಿ ಕೆಲಸ ಮಾಡ್ತಾ ಇದ್ರೆ ನಾವೇನೇನು ಪುಕ್ಸಟ್ಟೆ ದುಡಿಸ್ಕೊಂತ ಇಲ್ಲ. ದುಡ್ಡು ಕೊಟ್ಟಿರೋ ತಕ್ಕಂಗೆ ಬಂದ್ ಮಾಡ್ರಿ ಅಂತ ಹೇಳ್ತಾ ಇರೋದು ಅಷ್ಟೇನೆ. ಇಷ್ಟಕ್ಕೂ ಅವನ್ ಯಾಕೆ ಬೈಬೇಕು ನಮ್ಮನ್ನ? ಅವನ್ ಯಾರು ನಮ್ಮನ್ ಬೈಯಕ್ಕೆ? ನೀನ್ ಹೋದಾಗ ಅವ್ರು ಇರ್ಲಿಲ್ವಾ ಅಲ್ಲಿ ರಾಜನು ಮಲ್ಲಿನು? ಇಬ್ರು ಇದ್ರು. ಅವನು ಏನೋ ಈ ಸ್ಕೂಲ್ಗೆ ಮೇಸ್ಟ್ ಆಗ್ಯವನಂತೆ. ಅತ್ತೆ ಮಾವನ ಆಶೀರ್ವಾದ ತಾಬೇಕು ಅಂತ ಹೇಳಿ ಆಶೀರ್ವಾದ ತಾಂತಿದ್ದ. ನಾನು ಅವಾಗ್ಲೇ ಓದೆ, ಅವನು ಅಲ್ಲೇ ಇದ್ದ. ಆದ್ರೆ ಅವನ ಮುಂದೆ ನಾನು ಏನು ಹೇಳಲಿಲ್ಲ, ಅವನು ಹೋಗ್ಲಿ ಅಂತೇಳಿ ಸುಮ್ಮನಿದ್ದೆ. ಮತ್ತೆ ನೀನ್ ಮಾತಾಡ್ಸ್ಲಿಲ್ವಾ ರಾಜ? ಮಾತಾಡ್ಸ, ನಾನೇನ್ ಮಾತಾಡ್ಲಿಲ್ಲ. ಆಶೀರ್ವಾದ ಮಾಡುವ ಅಂತೇಳಿ ಕಾಲಿಗೆ ಬಿದ್ದ. ನಾನ್ ಸುಮ್ಮನಿದ್ದೆ, ಏನು ಮಾತಾಡ್ಲಿಲ್ಲ. ಅವನು ಹೋದ್ಮೇಲೆ ಎಲ್ಲ ಇವ್ರಿಗೆ ಬಂದೆ ಕೂಲಿ ಕೆಲ್ಸಕ್ಕೆ ಬರ್ರಿ ಅಂತ ಹೇಳಿ. ಮಲ್ಲಿನೂ ಅಲ್ಲೇ ಇದ್ಲು, ಅವಳು ಮಾತಾಡಕ್ ಬಂದ್ಲು.
ನೀನ್ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ನಿಂತ್ಕ, ಇದಕ್ಕೂ ನಿನ್ಗೂ ಸಂಬಂಧ ಇಲ್ಲ ಅಂತಂದೆ ಚಪ್ಪಗಾದ್ಲ ಅವಳು. ಸರಿ ಆಯ್ತು ಬಿಡು, ಬಂದಿರ್ತಾರೇನೋ, ನಾನು ಹೊಲ್ದಕ್ಕೆ ಹೋಗಿ ನೋಡ್ತೀನಿ, ನೀನು ಆಮೇಲೆ ಬುತ್ತಿ ಒತ್ಕೊಂಡು ಬಾ. ಬಂದೆ ಬತ್ತೀನಿ ಅವ್ರು ಹೆಂಗ್ ಕೆಲಸ ಮಾಡ್ತಾರೆ ಏನು ಎತ್ತ ಅಂತೇಳಿ ನೋಡಕ್ಕಾದ್ರೂ ಬತ್ತೀನಿ. ಅಲ್ಲ ನನ್ನ ಮಗನ್ನ ನಮ್ಮಿಂದ ದೂರ ಮಾಡಿ ಅವ್ರು ಹೆಂಗೆ ಸಂತೋಷವಾಗಿರ್ತಾರೆ ನೋಡ್ತೀನಿ ನಾನು. ಸರಿ ಆಯ್ತು, ಬರ್ತೀನಿ ನಾನು, ಆಮೇಲೆ ಬಾ ನೀನು. ಹೋಗು, ಬತ್ತೀನಿ. ಏನಪ್ಪದ್ದು ಹಂಗೆ ನೋಡ್ಕೊಂಡು ನಿಂತಿದ್ಯಾ? ಎಲ್ಲಿಗೆ ಹೋಗಿದ್ದು ಇಟ್ಟತ್ತೂನು? ಅಣ್ಣಯ್ಯರ ಮಂತಕ್ಕೆ ಹೋಗಿದ್ದೆ ಕಣಪ್ಪ. ಯಫ ವಾಲ್ಸಕ್ ಹೋಗ್ತೀಯನಪ್ಪ ನೀನು? ಇಲ್ಲಿಗಿನ್ನೇನ್ ಕೆಲ್ಸ? ಯಾವಾಗ್ಲೂ ಅಣ್ಣಯ್ಯರ ಮನೆ ಅಲ್ಲೇ ಇದ್ಬಿಡು, ಇಲ್ಲಿಗಿನ್ ಯಾಕೆ ಬತ್ತೀಯ? ಅಯ್ಯೋ ಯಮ್ಮ, ಅಣ್ಣಯ್ಯರ ಮನೆಗೆ ಇವತ್ತು ಒಬ್ಬಟ್ಟು ಮಾಡ್ತಾರಂತೆ. ಅಣ್ಣಯ್ಯ ಕೆಲ್ಸಕ್ಕೆ ಹೋಗ್ಯವನಲ್ಲ, ಅದಕ್ಕೆ ರಾತ್ರಿಗೆ ಬೆಳಕಳಾಕಿ ಒಬ್ಬಟ್ಟು ಮಾಡ್ತೀನಿ, ಇಲ್ಲೇ ಊಟ ಮಾಡಿವಂತೆ ಬಾ ಅಂತ ಹೇಳವಳೆ ಮಲ್ಲಿ. ನಾನು ಅಲ್ಲಿಗೆ ಹೋಗ್ತೀನಿ ರಾತ್ರಿಗೆ. ನನಗೆ ಅಡುಗೆ ಮಾಡಬೇಡ ಗುಬ್ಬರಿ ಆಂಟಿ, ನಮ್ಮ ಮನೆಗೆ ನಾನು ಅಲ್ಲೇ ಹೋಗಿ ಉಂಡು ಬರ್ತೀನಿ. ಅಯ್ಯೋ ಪೆದ್ಮುಂಡೆ, ನಾನೊಂದು ಹೇಳಿದ್ರೆ ಇದೊಂದು ಮಾತಾಡ್ತೈತಿ, ಇದಕ್ಕೆ ಯಾವಾಗ್ಲೂ ತಿಂಬದೇ ಸಿಂತಿ. ನಾನು ಏನ್ ಹೇಳ್ತಾ ಇದೀನಿ, ಯಾಕೆ ಬೈತಾ ಇದೀನಿ, ಅದೇನ್ ತಲೆಗೆ ಹೋಗಲ್ಲ. ತಿಂಬದೊಂದಿದ್ರೆ ಸಾಕು, ಎಲ್ಲಿಗೆ ಬೇಕಾದ್ರೂ ಹೋಗ್ತಾಳೆ, ಹೋಗ್ಬೇಡ ಅಂದಿದ್ದಕ್ಕೆಲ್ಲ ಹೋಗ್ತಾಳೆ. ಅಯ್ಯೋ ಯಮ್ಮ, ನೀನ್ ಯಾಕೆ ಬೈತೀಯ? ಬಿಡು, ನಿನ್ಗುನು ಒಂದೆರಡ ಒಬ್ಬಾಟ ಕೇಳಿ ಇಸ್ಕವನ್ ಕೊಡ್ತೀನಿ. ನೀನೇನು ಬೈಬೇಡ, ನಿನಗೆ ಕೊಡಲ್ಲ ಒಬ್ಬಾಟ ಅಂತಾನ. ನೋಡ್ದೇನಪ್ಪ ನಿನ್ ಮುದ್ದಿನ ಮಗಳು ಮಾತಾಡದ ನೋಡು. ನಾನು ಅವ್ರ ಮನೆ ಒಬ್ಬಟ್ಟಿಗೆ ಕಾಯ್ಕೊಂಡು ಕುಕ್ಕಂತೀನಂತಿ. ಅಯ್ಯಯ್ಯೋ, ಇಂಥ ಮಗಳು ಯಾರಿಗೂ ಬೇಡ. ಇದಕ್ಕೇನು ಒಂದೀಟು ಅಂದ್ರೆ ಒಂದೀಟು ಅರ್ಥ ಆಗಲ್ಲ, ದೊಡ್ಡ ಕತ್ತೆ ಆಗೈತಿ. ನಾನು ಯಾಕೆ ಬೈತಾ ಇದ್ದೀನಿ, ಏನು ಹೇಳ್ತಾ ಇದ್ದೀನಿ ಎಂಬುದು ಅದಕ್ಕೆ ಅರ್ಥನೇ ಆಗ್ತಿಲ್ಲ. ನಾನು ಒಬ್ಬಟ್ಟ ಕಾಯ್ಕೊಂಡು ಕುಕ್ಕೊಂಡಿದ್ದೀನಂತೆ ಅವ್ರ ಮನೆದ, ನನಗೂ ತಂದು ಕೊಡ್ತೈತಂತಿದು. ಹೋಗ್ಬೇಡ್ಕಣೆ ಅವ್ರ ಮನೆಗೆ, ತಿನ್ಬೇಡ್ಕಣೆ ಅವ್ರ ಮನೆ ಕೊಟ್ಟಿದ್ದ ಅಂತ ಹೇಳ್ತೀನಿ. ನನ್ನ ಮಾತೆ ಕೇಳಲ್ಲ, ನೀನಾದ್ರೂ ಹೇಳು ಅಪ್ಪಿಲ್ ಪೆದ್ಮುಂಡೆದ್ಕೆ. ನೋಡಪ್ಪ ಅಮ್ಮ ಹೆಂಗ್ ಬೈತೈತೆ. ಅಣ್ಣಯ್ಯರ ಮನೆಗೆ ಒಬ್ಬಟ್ಟು ಮಾಡ್ತಾರಂತೆ ರಾತ್ರಿಗೆ, ನಾನು ಅಲ್ಲೇ ಉಣ್ತೀನಿ ಅಂತ ಹೇಳಿದ್ರೆ ಇವ ಅಮ್ಮ ನೋಡಿ ಹೆಂಗ್ ಆಡ್ತೈತೆ ಹಂಗೇನೆ. ನಿಮ್ಮ ಅಣ್ಣಯ್ಯ ನಮ್ಮ ಮ್ಯಾಲೆ ಸಿಟ್ಟು ಮಾಡ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ಯವನಲ್ಲ, ಅದಕ್ಕೆ ನಿಮ್ಮ ಅಮ್ಮಗೆ ನಿಮ್ಮ ಅಣ್ಣನ ಮೇಲೆ ಸಿಟ್ಟು, ಅದಕ್ಕೆ ಅಲ್ಲಿಗೆ ಹೋಗ್ಬೇಡ ನೀನು ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಅಯ್ಯ, ನಾನು ಇವಾಗೇನು ಹೋಗಲ್ಲ ಯಪ್ಪ. ಒಬ್ಬಟ್ಟು ಮಾಡ್ತಾರಲ್ಲ ರಾತ್ರಿಗೆ ಹೋಗೋದು, ಅವಾಗ ಹೋಗಿ ಉಂಡು ಅದೇ ಬರ್ತೀನಿ ಅಷ್ಟೇನೆ. ಬಿಡೆಕಾಳಿ, ರಾತ್ರಿಗೆ ಹೋಗಿ ಒಬ್ಬಟ್ಟು ತಿಂದು ಬತ್ತಾಳಂತೆ, ಅಲ್ಲೇನಿರಲ್ವಂತೆ. ಬಿಡು, ಹೋಗಿ ಬರ್ಲಿ, ಇನ್ನೇನು ಮಾಡೋಕ್ಕಾಗತ್ತೆ. ಅದಕ್ಕೆ ನಾವು ಹೇಳಿದ್ದು ಏನೂ ಅರ್ಥ ಆಗಲ್ಲ. ಅದಕ್ಕೇನಿದ್ರು ಹೊಟ್ಟೆಯಲ್ಲಿ ತಿಂಬಕ್ಕೆ ಕೊಟ್ಟರು ಸಾಕು. ನೀನು ಬೈಯಕ್ಕೆ ಹೋಗ್ಬೇಡ, ಸುಮ್ಮನೆ ಹೋದ್ರೆ ಹೋಗ್ಲಿ. ಸರಿ ಹೋಗು, ನಿನಗೆ ಎಷ್ಟು ಹೇಳಿರೋ ಅಷ್ಟೇನೆ. ಎಲ್ಲದಕ್ಕೂ ನನಗೆ ಹೇಳು, ಆ ಪೆದ್ಮುಂಡೆ ನಾವು ಒಂದು ಏಟು ಒಯ್ಬೇಡ ನೀನು. ಅಯ್ಯೋ ಬಿಡೆಕಾಳಿ, ಅದು ಒಂಥರ ಸಣ್ಣ ಹುಡುಗಿ ಇದ್ದಂಗೆ, ಅದಕ್ಕೆ ಹೋಯ್ದ್ರೆ ಬುದ್ಧಿ ಬರುತ್ತಾ? ಬುದ್ಧಿನೂ ಬರಲ್ಲ, ಏನೂ ಇಲ್ಲ, ಸುಮ್ಮನೆ ಹೇಳ್ತಾ ಕುಕ್ಕಮತ್ತ ಅಷ್ಟೇನೆ. ಸರಿ ಬತ್ತಿ ನಾನು, ಆಮೇಲೆ ಬುತ್ತಿ ತಾಂಬಾ ನೀನು ಅವರಿಗೆ. ಸರಿ ಹೋಗು, ಅವು ಬಂದಿದಾವ ಇಲ್ವಾ ಎರಡು, ನಾನು ಹಿಂಗಮ್ಮನು ಕಿಟ್ಟಪ್ಪನು ನೋಡಿ ಬಂದಿಲ್ಲ ಅಂತಂದ್ರೆ ತಿಪ್ಪೇನ್ ಕಳ್ಸು, ಕರ್ಕೊಂಬರೋಗು ಅಂತಾನ. ಈ ಪೆದ್ಮುಂಡೆದ್ಕೆ ಎಷ್ಟು ಬುದ್ಧಿ ಹೇಳಿರೋ ಅಷ್ಟೇನೆ, ಅದಕ್ಕೇನು ಏನು ತಲೆಗೆ ಹೋಗಲ್ಲ. ಹೋಗು ಸುಮ್ಮನೆ. ಯಮ್ಮ, ರಾತ್ರಿಗೆ ಮಲ್ಲಿ ಶಾನೆ ಒಬ್ಬಟ್ಟು ಮಾಡ್ತಾಳಂತೆ. ಇಲ್ಗುನು ಕೊಟ್ಟು ಕಳಿಸ್ತೀನಿ ಶಾನೆ ಹೊಸ. ಮನೆಗೆ ಅಡುಗೆ ಏನು ಮಾಡಬೇಡ ಗುಲಾಬಿಗೆ ಅಂತ ಹೇಳು ಅಂತ ಹೇಳಿಳು. ಏನು ಬೇಡ, ಏನಾನ ಒಂದು ಒಬ್ಬಟ್ಟು ತಂದ್ರು ಅಷ್ಟೇನೆ ನೋಡು, ತೆಗೆದು ಬಿಸಾಕ್ತೀನಿ. ತರಬೇಡ ಇಲ್ಲಿಗೆ. ಹೋಗು, ನೀನ್ ತಿಂದೆ ಇದ್ರೆ ಓಟೆ ಹೊತ್ತು ಗುಬ್ಬಲಿ ಆಂಟಿ ಚಿಮ್ತೈತಿ. ಏನಾನ ತಾಂಬ ಇಲ್ಲಿ ಈ ಮನೆಯಕ್ಕೆ ಐತೆ ನಿನ್ಗೆ ಅವಾಗ ಒಂದು ತುತ್ತ ಅನ್ನ. ಪದ್ದು ಹಂಗ ರಾತ್ರಿಗೆ ಊಟ ಜೋರು. ಗುಬ್ಬಲಿ ಆಂಟಿ, ನಿನ್ನು ಕರ್ಕೊಂಬ ಅಂತ ಹೇಳ್ದ ಅಣ್ಣಯ್ಯ. ನೀನು ಬತ್ತಿ ಅಲ್ಲಿಗೆ ಒಬ್ಬಟ್ಟು ತಿನ್ಬಕ್ಕೆ? ಬೇಡಮ್ಮ, ನೀನ್ ತಿಂದ್ವಾ ಸಾಕು. ನಾನೇನಾದ್ರೂ ಬಂದ್ರೆ ಅಷ್ಟೇನೆ ನಿಮ್ಮ ಅಮ್ಮಯ್ಯ ಭದ್ರಕಾಳಿ ಆಗ್ಬಿಡುತ್ತೆ ಆಮೇಲೆ. ಸರಿ ಬಾ, ಒಳಕೋಗಿ ಒಂದಿಷ್ಟ ಮಜ್ಜಿಗೆನ ಯಾತನ ಇದ್ರೆ ಕುಡಿಯೋಣ ಇಬ್ರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.